ಈ ಅಯಾನ್ ಜೊತೆನೆ ಫೈಟ್ ಮಾಡೋ ಅಷ್ಟು ಧೈರ್ಯನಾ ನಿನಗೆ? ನೀನು ಸ್ನಾನ ಮಾಡ್ತಾ ಇರೋ ವಿಡಿಯೋನ ಎಲ್ಲಾ ಕಡೆ ಲೀಕ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಯಾನೆ ಅಲ್ಲ. ನೀನು ನನ್ನ ಜೊತೆ ಕಾಂಪ್ರಮೈಸ್ ಆಗಿದ್ರೆ ನಿನ್ನ ಮಾನ ನನ್ ಮುಂದೆ ಮಾತ್ರ ಹೋಗ್ತಾ ಇತ್ತು. ಈಗ ನೀನು ಈ ರೀತಿ ಮಾಡಿರೋದ್ರಿಂದ ಇಡೀ ಸಮಾಜದ ಮುಂದೆನೆ ನಿನ್ನ ಮಾನನ ಹರಾಜು ಹಾಕ್ಲಿಲ್ಲ ಅನ್ಕೋ, ನನ್ನ ಹೆಸರನ್ನೇ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ಅಯಾನ್ ತನ್ನ ಕೈ ನೋಡ್ಕೊಳ್ತಾ. ಇತ್ತ ಶ್ರೇಷ್ಠ ಯೋಚಿಸ್ತಾ ಕೂತಿದ್ಲು. ಯಾಕೆ ಇಲ್ಲಿರೋರ್ ಮೇಲೆ ಇಷ್ಟೊಂದು ಬಾಂಡಿಂಗ್ ಬೆಳೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದ್ರೂ ಒಬ್ರೊಬ್ರು ಒಂದೊಂದ್ ತರ, ಯಾರು ಮಾತಾಡೋದೇ ಇಲ್ಲ ಅಂತಾರೆ, ಅನುಜ್ಞಾ ಒಬ್ಳನ್ನ ಬಿಟ್ರೆ. ದೊಡ್ಡವ್ರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಲ್ಲ, ಇನ್ನ ಅವ್ರ ಮಕ್ಳು ಮಾತಾಡ್ತಾರಾ ಅಂತ ಅನ್ಕೊಂಡವಳು ಅಲ್ಲಿಂದ ಎದ್ದು ಹೋಗಿ ಮಲಗ್ತಾಳೆ. ರಾತ್ರಿ ಆಗಿದ್ರಿಂದ ಶ್ರೇಷ್ಠ ಆ ಮನೆಗೆ ಬಂದು 2 ತಿಂಗಳಾಗಿತ್ತು. ಅವಳ ಮತ್ತೆ ಶರತ್ರವರ ನಡುವೆ ಅಪ್ಪ ಮಗಳ ಬಾಂಧವ್ಯ ನೆಲೆ ಊರಿತ್ತು. ಪ್ರತಿದಿನ ಅವರನ್ನ ಏನೋ ಕೇಳಬೇಕು ಅಂದ್ಕೊಳ್ತಾ ಇದ್ಲು, ಆದ್ರೆ ಅದನ್ನ ಕೇಳೋಕೆ ಹಿಂಜರಿತಾ ಇದ್ಲು. ಶಿವಾನಿಯವರು ಶರತ್ರವರನ್ನ ಒಂದು ದಿನವೂ ಕಣ್ಣೆತ್ತಿ ನೋಡದೆ ಇರೋದನ್ನ ಅವಳು ಗಮನಿಸಿದ್ಲು. ಅವಳು ನೋಡಿದ ಮಟ್ಟಿಗೆ ಗಂಡ ಹೆಂಡತಿ ಯಾವತ್ತೂ ಒಟ್ಟಿಗೆ ಇದ್ದಿದ್ದನ್ನೇ ನೋಡಿರ್ಲಿಲ್ಲ ಅವಳು. ಶಿವಾನಿಯವರ ವಿಷಯ ತೆಗೆದ ತಕ್ಷಣ ಅವಳ ಮಾತನ್ನ ಹಾರಿಸಿ ಬಿಡ್ತಾ ಇದ್ರು. ಆದ್ರೆ ಇಂದು ಶ್ರೇಷ್ಠ ದೃಢ ನಿರ್ಧಾರ ತೆಗೆದುಕೊಂಡಿದ್ಲು, ಹೇಗಾದ್ರೂ ಮಾಡಿ ಪೂರ್ತಿ ವಿಷಯ ಏನು ಅಂತ ತಿಳ್ಕೋಬೇಕು ಅಂತ. ಕೊನೆಗೂ ಶರತ್ರವರನ್ನ ಆ ವಿಷಯದ ಬಗ್ಗೆ ಕೇಳೇ ಬಿಡ್ತಾಳೆ. ಆಗ ಶರತ್ರವರು, ಆಯ್ತು, ನಿನ್ನ ಮುಂದೆ ಈ ಅಪ್ಪ ಸೋತ, ಸರಿ ಹೇಳ್ತೀನಿ ಕೇಳು. ನಾನು ನಿನ್ನ ಅಮ್ಮ ಒಬ್ರನ್ನೊಬ್ರು ಪ್ರೀತಿಸಿ ತಪ್ಪು ಮಾಡಿದ್ವಿ. ಆ ಫಲವೇ ಸ್ತವನ್. ಆಗ ಅವಳಿಗೆ 3 ತಿಂಗಳು. ಮನೇಲಿ ಹೇಳಿದ್ದಕ್ಕೆ ಅಮ್ಮ ಬಿಲ್ಕುಲ್ ಒಪ್ಪಲ್ಲ ಅನ್ಬಿಟ್ರು. ಯಾಕಂದ್ರೆ ಅವಳು ನೋಡೋಕೆ ಚೆನ್ನಾಗಿಲ್ಲ ಅನ್ನೋ ಕಾರಣ. ಅದು ನನಗೆ ಕಾರಣನೇ ಅಲ್ಲ ಅನ್ನಿಸ್ತು. ಅದಕ್ಕೆ ನಾನು ಬೇರೆ ದಾರಿ ಕಾಣದೆ ಅಮ್ಮನಿಗೆ ಗೊತ್ತಾಗದೆ ಇರೋ ಹಾಗೆ ಅವಳನ್ನ ಮದುವೆ ಆಗಿ ಮನೆ ಕರ್ಕೊಂಡು ಬಂದೆ. ಅಮ್ಮ ಒಪ್ಕೊಂಡ್ಲು, ಆದ್ರೆ ಒಂದು ಕಂಡೀಷನ್ ಮೇಲೆ. ಆ ಕಂಡೀಷನ್ ಏನು ಅಂದ್ರೆ ನಾವಿಬ್ರು ಬೇರೆ ಬೇರೆ ಯಾಗಿರ್ಬೇಕು ಅಂತ. ನಾವು ಕೂಡ ಒಪ್ಕೊಂಡ್ವಿ, ಮಗು ಆದ್ಮೇಲೆ ಸರಿ ಹೋಗ್ತಾರೆ ಅನ್ನೋ ಆಸೆಯಿಂದ. ಆದ್ರೆ ಅದಾದ್ಮೇಲಿಂದ ಆಗಿದ್ದೇ ಬೇರೆ. ಅವನಿಗೂ ಇವಳ ತರಾನೇ ರೂಪ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನ ಬೇರೆಯಾಗಿಟ್ಟು ಮನೆ ಮಧ್ಯೆ ಗೆರೆ ಎಳೆದು ನಾನು ಆ ಗೆರೆ ದಾಟಿ ಹೋಗ್ತೀನಿ ಅಂತ ನನ್ನಿಂದ ಆಣೆ ಪ್ರಮಾಣ ಮಾಡಿಸ್ಕೊಂಡು ನನ್ನ ಕಾಲುಗಳನ್ನ ಆಚೆ ಹೋಗದ ಹಾಗೆ ಕಟ್ ಹಾಕಿದ್ದು ಅವರ ಮಾತುಗಳಿಂದ ಅಂತಾರೆ ದುಃಖದಿಂದ ಶರತ್ರವರು. ಶ್ರೇಷ್ಠಗೆ ಇದನ್ನೆಲ್ಲ ಕೇಳಿ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಈಗಿನ ಕಾಲದಲ್ಲೂ ಹೀಗೆಲ್ಲ ನಡೆಯುತ್ತಾ ಅಂತ. ಆಮೇಲಿಂದ ನನ್ನ ಹೆಂಡತಿನ ಆಗ್ಲಿ ಮಗನ್ನಾಗ್ಲಿ ನಾನು ನೋಡೋ ಪ್ರಯತ್ನವನ್ನೇ ಮಾಡಲಿಲ್ಲ. ಈಗ್ಲಾದ್ರೂ ನಾನು ಹೋಗಬಹುದಾ ಅಂತ ಕೇಳ್ತಾರೆ ಶರತ್ರವರು. ನನ್ನ ಇನ್ನೊಂದು ಪ್ರಶ್ನೆಗೆ ಉತ್ತರ ಹೇಳಿ ಹೋಗಿ, ನಿಮ್ಮ ಮಗ ಯಾಕೆ ಮಾತಾಡ್ತಾ ಇಲ್ಲ ಅಂತ ಶ್ರೇಷ್ಠ ಕೇಳಿದಾಗ ಶರತ್ರವರು ವಿಷಾದದ ನಗು ನಗ್ತಾ, ಅದು ನನಗೆ ಗೊತ್ತಿದ್ರೆ ತಾನೆ ಅಂತ ಹೇಳ್ತಾರೆ. ಸರಿ, ಯಾವಾಗ್ಲಿಂದ ಮಾತಾಡೋದನ್ನ ಬಿಟ್ರು ಅಂತನಾದ್ರೂ ಗೊತ್ತಿರುತ್ತಲ್ವಾ, ಅದನ್ನ ಹೇಳಿ ಅಂತ ಶ್ರೇಷ್ಠ ಕೇಳಿದಾಗ ನನ್ನ ಪ್ರಕಾರ ಒಂದು 5-6 ವರ್ಷಗಳಾಗಿರಬಹುದೇನೋ ಅಂತ ಹೇಳ್ತಾರೆ ಶರತ್ರವರು. ಸರಿಯಪ್ಪ, ನನ್ನ ಆಣೆನ ನಾನು ವಾಪಸ್ ತಗೊಂಡಿದ್ದೀನಿ, ನೀವು ಇನ್ನೂ ಹೋಗಬಹುದು. ಆದ್ರೆ ನಿಮ್ಮ ಅಮ್ಮ ಹಾಕಿರೋ ಆಣೆನ ಅವ್ರ ಬಾಯಿಂದಾನೇ ವಾಪಸ್ಸು ತಗೊಳ್ಳೋ ಹಾಗೆ ನಾನು ಮಾಡ್ತೀನಿ ಅಂತಾಳೆ. ನಗ್ತಾ ಮತ್ತೇನು ಮಾತಾಡದೆ ಶರತ್ರವರು ಅಲ್ಲಿಂದ ಹೋಗ್ತಾರೆ ಶ್ರೇಷ್ಠ ಮಾತುಗಳನ್ನ ಕೇಳಿ. ಮುದ್ಕಿ, ತುಂಬಾನೇ ಚಾಲಾಕಿ ನೀನು. ಅಪ್ಪ ನಿನ್ ಮೇಲೆ ಇಟ್ಟಿರೋ ಪ್ರೀತಿನ ಹಿಂಗ್ ಯೂಸ್ ಮಾಡ್ಕೊಂಡೆ ಅಲ್ವಾ? ಇಷ್ಟು ವರ್ಷ ಗಂಡ ಹೆಂಡತಿನ ದೂರ ಮಾಡ್ದೆ ಅಲ್ವಾ? ಇನ್ಮೇಲಿದೆ ಕಣೆ ನಿನಗೆ ಮಾರಿ ಹಬ್ಬ. ನಿನ್ ರೂಟಿಗೆ ಬಂದು ನಿನ್ನನ್ನೇ ನಾನು ಸೋಲಿಸ್ಲಿಲ್ಲ ಅಂದ್ರೆ ನಾನು ನಮ್ಮಪ್ಪನಿಗೆ ಹುಟ್ಟಿರೋ ಮಗಳೇ ಅಲ್ಲ ಅಂದ್ಕೊಳ್ತಾಳೆ. ಶ್ರೇಷ್ಠ ರೂಮಲ್ಲಿ ಬಟ್ಟೆ ಬದಲಾಯಿಸ್ಬೇಕಾದ್ರೆ ರೂಮಿನ ಕಿಟಕಿಯಿಂದ ಯಾರೋ ಇಣಕಿ ನೋಡ್ತಾ ಇರೋ ಹಾಗೆ ನೆರಳು ಕಾಣಿಸುತ್ತೆ. ಅವಳು ನೋಡಿದ್ದನ್ನ ಗಮನಿಸಿ ಆ ನೆರಳು ಹಾಗೆ ಹಾದು ಹೋಗುತ್ತೆ. ಶ್ರೇಷ್ಠ ಮನೆಯಿಂದ ಹೊರಗಡೆ ಬಂದು ನೋಡಿದಾಗ ಕಿಟಕಿ ಹತ್ರ ಸ್ತವನ್ ನಿಂತಿದ್ದ. ಯಾಕೆ ಏನು ಅಂತ ಕೇಳ್ದೆ ಅವನ ಕೆನ್ನೆಗೆ ಬಾರಿಸ್ತಾಳೆ ಶ್ರೇಷ್ಠ. ನಾಚಿಕೆ ಆಗಲ್ವಾ ನಿನಗೆ? ತಾಳಿ ಕಟ್ಟಿರೋ ಹೆಂಡತಿ ಡ್ರೆಸ್ ಚೇಂಜ್ ಮಾಡೋದನ್ನ ಕದ್ದು ನೋಡೋಕೆ ಅಂತಾಳೆ ಶ್ರೇಷ್ಠ. ಅದನ್ನ ನೋಡಿ ಅಲ್ಲೇ ಪಾತ್ರೆ ತೊಳಿತಾ ಇದ್ದ ಶಾಲಿನಿ ಅವರು ಅಲ್ಲಿಗೆ ಓಡಿ ಬರ್ತಾರೆ.
ಯಾಕಮ್ಮ ನನ್ ಮಗನಿಗೆ ಹೊಡೆದೆ, ಅವನ್ ಏನ್ ಮಾಡ್ದ ಅಂತ ಕೇಳ್ತಾರೆ ಅವರು. ನಿಮ್ಮ ಮಗನ್ ಗುಣಗಾನ ಮಾಡ್ಬೇಕಾ? ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಇಣಕಿ ನೋಡ್ತಾ ಇದ್ದ ಇವನು ಅಂತಾಳೆ ಶ್ರೇಷ್ಠ. ನೀನು ಈ ಮನೇಲಿ ಇರೋ ಯಾರ್ ಬೇಕಾದ್ರೂ ತಪ್ಪು ಮಾಡಿದ್ರು ಅಂತ ಹೇಳು, ನಾನು ನಂಬ್ತೀನಿ. ಆದ್ರೆ ನನ್ನ ಮಗ ತಪ್ಪು ಮಾಡ್ದ ಅಂದ್ರೆ ನಾನು ನಂಬಲ್ಲ ಅಂತಾರೆ ಅವರು. ಇದು ನಿಮ್ಮ ಹುಚ್ಚು ಕಲ್ಪನೆ ಅಷ್ಟೆ. ನಿಮ್ಮ ಮಗ ತಪ್ಪು ಮಾಡಲ್ಲ ಅಂತ ನೀವು ಮಾತ್ರ ಅಲ್ಲ, ಎಲ್ಲ ಅಪ್ಪ ಅಮ್ಮಂದ್ರಿನೂ ಹೀಗೇನೆ. ಅದೇನೋ ಗಾದೆ ಇದೆ ಅಲ್ವಾ, ಹೆತ್ತೋರಿಗೆ ಹೆಗ್ಣ ಮುದ್ದು ಅಂತಾರೆ ಅಲ್ವಾ, ಹಾಗೆ ನೀವೂನು ಕೂಡ ಅಂತ ಸ್ತವನ್ ಕಡೆಗೆ ನೋಡಿ, ಇನ್ನೊಂದು ಸಲ ಇದು ರಿಪೀಟ್ ಆದ್ರೆ ಚಪ್ಪಲಿ ಕಿತ್ತು ಬರುತ್ತೆ ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ ಅಷ್ಟ್ರಲ್ಲೇ ಅವಳ ಕಪಾಲಕ್ಕೆ ಒಂದು ಏಟು ಬೀಳುತ್ತೆ. ಹೊಡೆದಿದ್ದು ಬೇರೆ ಯಾರು ಅಲ್ಲ, ಶಾಲಿನಿ ಅವರು. ನೀನು ದೊಡ್ಡ ಮನೆ ಹೆಣ್ಮಗಳು ಅಂತ ಸುಮ್ನೆ ಇದೀನಿ ಅಂತ ಏನೇನೋ ಮಾತಾಡ್ತಾ ಇದೀಯಾ, ಅದು ತಾಳಿ ಕಟ್ಟಿರೋ ಗಂಡನಿಗೆ. ಈ ಮನೇಲಿ ನೀನೊಬ್ಳೆ ಹೆಣ್ ಹುಡುಗಿ ಇರೋದಲ್ಲ, ಇನ್ನು ಇಬ್ರು ಇದ್ದಾರೆ. ಅವ್ರ ಹತ್ರ ಕೇಳ್ ನೋಡು. ಈ ಹಳ್ಳಿಲಿ ತುಂಬಾನೇ ಹೆಣ್ಮಕ್ಳು ಇದ್ದಾರೆ. ಯಾರಾದ್ರೂ ಒಬ್ರು ಇವನು ಕೆಟ್ಟವನು ಅಂತ ಹೇಳಿ ನಿನ್ನ ಕಾಲಿಗೆ ಬೀಳ್ಸಿ ಕ್ಷಮೆ ಕೇಳಿಸ್ತೀನಿ ಅಂತ ಅಲ್ಲಿಂದ ಸ್ತವನ್ನ ಎಳ್ಕೊಂಡು ಹೋಗ್ತಾರೆ ಅವರು. ಆದ್ರೆ ಈ ಮಾತನ್ನ ಒಂದು ಕಿವಿ ಕೇಳಿಸ್ಕೊಂಡಿತ್ತು. ಶಾಲಿನಿಯವರು ಶ್ರೇಷ್ಠಗೆ ಹಾಗೆ ಹೊಡೆದು ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗಿದ್ದನ್ನ ನೋಡಿ, ಇವ್ರು ಯಾಕೆ ಈ ತರ ಅವನಿಗೆ ಸಪೋರ್ಟ್ ಮಾಡಿದ್ರು? ನಾನೇನ್ ಸುಳ್ಳು ಹೇಳ್ತಾ ಇದ್ದೀನಾ? ಹಾಗಾದ್ರೆ ಈ ಮನೇಲಿ ಒಬ್ರೊಬ್ರು ಒಂದೊಂದ್ ತರ ಆಡ್ತಾರೆ. ಇವರನ್ನೆಲ್ಲ ನೋಡಿ ನಾನು ಹುಚ್ಚಿ ಆಗದೆ ಇದ್ರೆ ಅಷ್ಟೇ ಸಾಕು ಅಂತ ಅನ್ಕೊಂಡು ಗೇಟ್ ತೆರ್ಕೊಂಡು ಹೊರಗಡೆಗೆ ಬರ್ತಾಳೆ ಶ್ರೇಷ್ಠ. ಬೀದಿ ಎಲ್ಲಾ ಮನೆ ಇದ್ರು ಯಾರು ಕೂಡ ಶ್ರೇಷ್ಠ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಹೂ ಮಾರೋ ಅಜ್ಜಿಗೂ ಇವಳಿಗೂ ಒಂದು ರೀತಿ ಸಲಗೆ ಬೆಳೆದಿತ್ತು. ಯಾವಾಗ ನೋಡಿದ್ರು ಇಬ್ರು ಜಗಳ ಆಡ್ತಾನೆ ಇರ್ತಾ ಇದ್ರು. ಶ್ರೇಷ್ಠ ಅಜ್ಜಿ ಮನೆ ಒಳಗಡೆ ಬರ್ತಾಳೆ. ಅಯ್ಯೋ ನಿನ್ನ, ಯಾರಾದ್ರೂ ಮೆಟ್ ಹಾಕೊಂಡು ಒಳಗಡೆಗೆ ಬರ್ತಾರಾ? ಒಂದು ನಯ ಇಲ್ಲ, ನಾಜೋಕಿಲ್ಲ ಅಂತಾರೆ ಅಜ್ಜಿ. ಅದನ್ನೇ ನೆಟ್ಟಿಗೆ ಹೇಳೋಕ್ಕಾಗಲ್ಲ, ನಿನಗೇನ್ ರೋಗ ಅಂತೀನಿ ಹಂಗ ಅನ್ನೋದು ಅಂತಾಳೆ ಶ್ರೇಷ್ಠ. ಹೂ ಕಣಮ್ಮ, ನಿನ್ಗೆ ಆರತಿ ಎತ್ತಿ ಪೂಜೆ ಮಾಡಿ ಹೇಳ್ತೀನಿರು ಅಂತಾರೆ ಅಜ್ಜಿ. ಇದೊಂದ್ ಬಾಕಿ ಇತ್ತು ನೋಡು, ನಾನು ನಿನ್ ಜೊತೆಗೆ ಜಗಳ ಆಡೋಕ್ ಬಂದಿಲ್ಲ, ಆಮೇಲೆ ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತಾಳೆ ಶ್ರೇಷ್ಠ. ಏನ್ ವಿಷಯ ಹೇಳು ಅಂತ ಅವಳ ಪಕ್ಕ ಬಂದು ಕೂರುತ್ತಾರೆ ಆ ಅಜ್ಜಿ. ಹೇಗಪ್ಪ ಸ್ಟಾರ್ಟ್ ಮಾಡ್ಲಿ ಅಂತ ಯೋಚಿಸ್ತಾ ಕೂತಿದ್ದ ಅವಳನ್ನ ನೋಡಿ, ಏನೋ ನಿನ್ ಗಂಡನ ಬಗ್ಗೆ ಕೇಳ್ಬೇಕಿತ್ತಾ ಅಂತ ಕೇಳ್ತಾರೆ ಅಜ್ಜಿ. ನಿನ್ಗೆ ಹೇಗ್ ಗೊತ್ತಾಯ್ತು ಅಂತೀನಿ ಅಂತ ಕೇಳ್ತಾಳೆ ಶ್ರೇಷ್ಠ. ಅನುಭವ. ಒಂದ್ ಮದ್ವೆ ಆಗಿರೋ ಹುಡುಗಿ ನಾಚಿಕೆ ಪಟ್ಕೋತಾಳೆ ಅಂದ್ರೆ ಅದು ಇದೇ ವಿಷಯಕ್ಕೆ ಅಂದಾಗ ಶ್ರೇಷ್ಠ ತನ್ನ ಕೈಯನ್ನ ಹಣೆ ಚಚ್ಕೊಂಡು, ಅಯ್ಯೋ ಕರ್ಮವೇ, ಏನೇನೋ ಹೇಳ್ತೀಯಲ್ಲೇ ಮುದ್ಕಿ ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ, ಇನ್ನೊಂದ್ಸಲ ಮುದ್ಕಿ ಅನ್ನು, ಬಾಯಲ್ಲಿರೋ ಹಲ್ಲೆಲ್ಲ ಕಿತ್ತು ಕೈಯಲ್ಲಿ ಇಡ್ತೀನಿ ಅಷ್ಟೆ ಅಂತಾರೆ ಅಜ್ಜಿ. ಈಗ ನೀನು ಹೇಳ್ತೀಯೋ ಅಥವಾ ನಾನು ಹೋಗ್ಲೋ ಅಂತ ಕೇಳ್ತಾಳೆ ಶ್ರೇಷ್ಠ. ಏನು ಅಂತ ಹೇಳ್ದೇನೆ ಹೇಳು ಹೇಳು ಅಂದ್ರೆ ಏನೇ ಹೇಳಿ ನಾನು ಅಂತ ಕೇಳ್ತಾರೆ ಅಜ್ಜಿ. ಅದೇ ಸ್ತವನ್ ಅವರು ಮಾತಾಡೋದನ್ನ ಯಾಕೆ ಬಿಟ್ರು ಅಂತ ಏನಾದ್ರೂ ನಿನಗೆ ಗೊತ್ತಾ ಅಂತ ಕೇಳ್ತಾಳೆ ಶ್ರೇಷ್ಠ. ಏನು ಅಂತ ಹೇಳಿ, ಪಾಪದ ಹುಡ್ಗ ಅದು, ಈ ಊರಿನ ಪಟೇಲ್ರನ್ ಮಗಳು. ಅವನು ಬೇಡ ಬೇಡ ಅಂತ ಹೇಳಿದ್ರು ಕಾಡಿಸಿ ಪೀಡಿಸಿ ಅವನನ್ನ ಪ್ರೀತಿ ಮಾಡಿದ್ಲು. ಆ ಪ್ರೀತಿ ಮುಂದೆ ಮದ್ವೆವರೆಗೂ ಬಂತು. ಆದ್ರೆ ಅವಳು ಕಡೇ ಗಳಿಗೆಲಿ ಮದ್ವೆ ಬೇಡ ಅಂದ್ಲು. ನಾನು ಅಂತ ಅಲ್ಲ, ಬೇರೆ ಯಾವ ಹುಡುಗಿನೂ ನಿನ್ ಮುಖ ನೋಡೋದಿಲ್ಲಿ, ನಿನ್ ಮಾತ್ ಕೇಳೋಕು ಇಷ್ಟಪಡಲ್ಲ ಅಂದ್ಬಿಟ್ಲು. ಆವತ್ತಿನಿಂದ ಅವನು ಯಾರ ಜೊತೆಗೂ ಮಾತಾಡ್ತಾ ಇಲ್ಲ. ಯಾರು ಎಷ್ಟ್ ಹೇಳಿದ್ರು ಅವನು ಮೌನಿನೇ. ಅವನು ಗುಣದಲ್ಲಿ ಸ್ವಭಾವದಲ್ಲಿ ತುಂಬಾ ಒಳ್ಳೆ ಹುಡುಗ. ಹಿರಿಯರು ಅಂದ್ರೆ ಗೌರವ, ಅದ್ರಲ್ಲೂ ಹೆಣ್ಮಕ್ಳು ಕಂಡ್ರೆ ತುಂಬಾ ಗೌರವ. ಯಾವುದೇ ಒಂದು ಹುಡುಗಿ ಸ್ತವನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನಾನು ಕೇಳೇ ಇಲ್ಲ. ಅವನು ಯಾರನ್ನು ಕೆಟ್ಟ ದೃಷ್ಟಿಲೂ ನೋಡೋದೂ ಇಲ್ಲ. ಈ ಊರಿನ ಹೆಣ್ಮಕ್ಳೆಲ್ಲ ಯಾವತ್ತು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದನ್ನ ನಾನು ಕೇಳೇ ಇಲ್ಲ. ಆದ್ರೆ ಬೇರೆಯವ್ರ ಬಗ್ಗೆ ಮಾತಾಡೋದನ್ನ ಕೇಳಿದ್ದೀನಿ ಅಂತಾರೆ ಅಜ್ಜಿ. ಅಂದ್ರೆ ಯಾರ ಬಗ್ಗೆ ಅಂತ ಕೇಳ್ತಾಳೆ ಶ್ರೇಷ್ಠ. ಅದೇ ಆ ಮನೇಲಿದಾನಲ್ವಾ ಅಯಾನ್, ಅವನ್ ಬಗ್ಗೆ ಇಲ್ಲಿ ಅಲ್ಲಿ ಎಲ್ಲ ಮಾತಾಡೋದನ್ನ ಕೆಟ್ಟದಾಗಿ ನಾನು ಕೇಳಿದ್ದೀನಿ ಅಂತಾರೆ ಅಜ್ಜಿ. ಸರಿ, ನಾನು ಬರ್ಲಾ ಅಂತಾಳೆ ಶ್ರೇಷ್ಠ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬಾರ್ದಾ ಅಂತಾರೆ ಅಜ್ಜಿ. ಅದಕ್ಕೆ ಯಾಕೆ ಮುಖ ಇಷ್ಟು ಚಿಕ್ಕದ್ ಮಾಡ್ಕೋತೀಯ, ಸಂಜೆ ಬರ್ತೀನಿ ಸರಿನಾ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಶ್ರೇಷ್ಠ. ಮನೆಗೆ ಬಂದ ಶ್ರೇಷ್ಠಳಿಗೆ ಉತ್ತರ ಸಿಕ್ಕಿತ್ತು. ಆಗ್ಲೇ ಯಾಕೋ ಹೊಟ್ಟೆ ನೋವು ಶುರುವಾಗಿತ್ತು ಅವಳಿಗೆ.
ಯಪ್ಪ ದೇವ್ರೆ, ಈಗ್ಲೇ ಈಗ ಆಗ್ಬೇಕಾ? ಕಳೆದ ತಿಂಗಳಲ್ಲಿ ಹೀಗಾಗಿದ್ದಕ್ಕೆ ಅಜ್ಜಿ ಒಳಗಡೆಗೆ ಬರಬೇಡ, ಯಾರನ್ನು ಮುಟ್ಬಾರ್ದು ಅಂದ್ಲು. ಮೊದ್ಲೇ ವಾರ್ನಿಂಗ್ ಮಾಡಿದಾಳೆ. ಈ ಸಲ ಮನೆ ಒಳಗಡೆಗೆ ಬಂದ್ರೆ ಊಟ ಕಟ್ಟ ಅಂತ ಆ ಮುತ್ಕಿ ಹೇಳಿದ್ನ ಪಕ್ಕ ಮಾಡ್ತಾಳೋ ಏನೋ. ಮೊದ್ಲೇ ಹೊಟ್ಟೆ ನೋವು ಬೇರೆ, ಈಗ ಆ ಜೋಪಟಿನೇ ಗತಿ. ಮುಟ್ಟಾದ್ರೆ ಹಿಂದ್ಗಡೆ ಇರೋ ಜೋಪಟಿಯಲ್ಲಿ ಮಲಗಬೇಕು, ಹಾಗೆ ಹೀಗೆ ಅಂತ ರಾಗ ತೆಗೆದು ಈ ಕಾಲದಲ್ಲಿ ಇದನ್ನ ನಂಬ್ತಾರೆ. ನಾನ್ಸೆನ್ಸ್ ಪೀಪಲ್ ಅನ್ಕೊಂಡು ಹೊಟ್ಟೆ ಇಟ್ಕೊಂಡು ಜೋಪಡಿಗೆ ಹೋಗಿ ಮಲಗ್ತಾಳೆ. ಶಿವಾನಿಯವರು ರಾತ್ರಿ ಆದ್ರೂ ಶ್ರೇಷ್ಠ ಮನೆಯಲ್ಲಿ ಇಲ್ದೇ ಇರೋದನ್ನ ನೋಡಿ ಸ್ತವನ್ ಹತ್ರ, ಮಗ್ನೆ ಆ ಹುಡುಗಿ ಎಲ್ಲೋದ್ಲು, ಪತ್ತೇನೇ ಇಲ್ಲ ಅಂತ ಕೇಳ್ತಾರೆ. ಅವನು ಕೂಡ ನನ್ಗೆ ಗೊತ್ತಿಲ್ಲ ಅನ್ನೋವಂತೆ ಸನ್ನೆ ಮಾಡ್ತಾನೆ. ಶಿವಾನಿ ಅವ್ರಿಗಂತೂ ಅವಳು ಎಲ್ಲಿಗೆ ಹೋದ್ಲು ಅಂತ ಚಿಂತೆ ಆಗುತ್ತೆ. ಎಲ್ರೂ ಊಟಕ್ಕೆ ಕೂರ್ತಾರೆ. ಆದ್ರೆ ಶ್ರೇಷ್ಠಳ ಪತ್ತೆಯೇ ಇಲ್ದೇ ಇರೋದನ್ನ ಗಮನಿಸ್ತಾರೆ ಶರತ್ ರವರು. ಕೊನೆಗೆ ಶ್ರೇಷ್ಠ ಪುಟ್ಟ ಎಲ್ಲಿ ಕಾಣ್ತಾನೆ ಇಲ್ಲ ಅಂತ ಕೇಳಿದಾಗ ವಿಶಿಷ್ಟ ಅವರನ್ನ ನೋಡಿ ಜೋಪ್ಟಿಲಿ ಮಲಗಿದ್ದಾರೆ. ನಾನು ಹೂ ತಗೊಂಡು ಬರೋಕೆ ಹಿತ್ತಲಿಗೆ ಹೋಗಿದ್ದಾಗ ನಾನು ನೋಡಿದೆ ಅಂತ ಅವಳು ಹೇಳಿದ್ದನ್ನ ಕೇಳಿಸ್ಕೊಳ್ತಾರೆ ಶಿವಾನಿ ಅವರು. ವಿಶಿಷ್ಟ ಮಾತನ್ನ ಕೇಳಿದ ಸೀತಾ ಅವರು, ಪೀಡೆ ತಂದು ಶಾಸ್ತ್ರ ಸಂಪ್ರದಾಯ ಏನು ಗೊತ್ತಿಲ್ಲ, ಕಳೆದ ತಿಂಗಳು ಮನೆ ಒಳಗಡೆ ಬಂದು ಮನೇನ ಅಶುದ್ಧಿ ಮಾಡಿದ್ಲು, ಈಗ್ಲಾದ್ರೂ ಬುದ್ಧಿ ಬಂತಲ್ಲ ಅವಳಿಗೆ ಅಂತ ಊಟ ಮಾಡ್ತಾರೆ. ಇನ್ನು ಶಿವಾನಿ ಅವರು ಊಟದ ತಟ್ಟೆ ಮತ್ತೆ ಒಂದು ಲೋಟದಲ್ಲಿ ಕಷಾಯ ಹಿಡಿದು ಜೋಪಡಿ ಒಳಗಡೆಗೆ ಹೋಗ್ತಾರೆ. ಶ್ರೇಷ್ಠ ಹೊಟ್ಟೆ ನೋವಿಗೆ ಅಲ್ಲೇ ನಿದ್ರೆಗೆ ಹೋಗಿದ್ಲು. ಶಿವಾನಿ ಅವರು ಅವಳನ್ನ ಮುಟ್ಟಿ, ಮಗಳೇ ಎದ್ದೇಳು ಊಟ ಮಾಡುವಂತೆ ಅಂದಾಗ ಶ್ರೇಷ್ಠ ಕಣ್ಬಿಡ್ತಾಳೆ. ಅವರು ಅವಳನ್ನ ಮುಟ್ತಾ ಇರೋದನ್ನ ನೋಡಿ ಎದ್ದು ಕೂರ್ತಾಳೆ. ಆ ಅಜ್ಜಿಯೇ ಹೇಳಿದ್ರು ಯಾರನ್ನು ಮುಟ್ಟಿಸ್ಕೋಬಾರ್ದು ಅಂತ, ಮತ್ತೆ ನೀವು ಮುಟ್ತಾ ಇದ್ದೀರಾ ನನ್ನನ್ನ ಅಂತ ಕೇಳ್ತಾಳೆ ಶ್ರೇಷ್ಠ. ಆಗ ಶಿವಾನಿ ಅವರು, ಅವರಿಗೆ ಸ್ವಲ್ಪ ಶಾಸ್ತ್ರ ಜಾಸ್ತಿ, ಅದಕ್ಕೆ ಹಂಗಂದ್ರು, ನನಗೆ ಅವೆಲ್ಲ ಇಲ್ಲ, ತಗೋ ಮೊದ್ಲು ಇದನ್ನ ಕುಡಿ ಅಂತಾರೆ. ಏನಿದು ಅಂತ ಕೇಳ್ತಾಳೆ ಶ್ರೇಷ್ಠ. ಇದು ಜೀರಿಗೆ ಕಷಾಯ, ಕುಡಿದ್ರೆ ದೇಹಕ್ಕೆ ತಂಪು. ನೀನು ಲಾಸ್ಟ್ ಟೈಮು ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇರೋದನ್ನ ನೋಡ್ದೆ, ಅದಕ್ಕೆ ತಗೋಬಂದೆ ಅಂತ ಹೇಳ್ತಾರೆ. ಶ್ರೇಷ್ಠ ಮತ್ತೇನು ಮಾತಾಡದೆ ಅವರನ್ನೇ ನೋಡ್ತಾ ಆ ಕಷಾಯನ ಕುಡಿತಾಳೆ. ನಿಮ್ಗೆ ನನ್ ಮೇಲೆ ಕೋಪ ಇಲ್ವಾ, ನಿಮ್ ಮಗ್ನಿಗೆ ಹೊಡೆದೆ ಅಂತ ಕೇಳ್ತಾಳೆ ಶ್ರೇಷ್ಠ. ಆ ಕ್ಷಣಕ್ಕೆ ಕೋಪ ಬಂತು, ಆದ್ರೆ ಈಗ ಇಲ್ಲ, ಏನೋ ತಪ್ಪು ತಿಳುವಳಿಕೆಯಿಂದ ಹಾಗಾಗಿರ್ಬೋದು ಅಂತ ಅನ್ಕೋತೀನಿ ಅಂದಾಗ ಹೌದು ಅನ್ನುವಂತೆ ತಲೆ ಆಡಿಸ್ತಾಳೆ ಶ್ರೇಷ್ಠ. ಸರಿ ಈಗ ಊಟ ಮಾಡು ತಗೋ ಅಂತ ಅವಳ ಕೈಗೆ ಕೊಡ್ತಾರೆ ತಟ್ಟೆನ. ಅವರಿಂದ ತಟ್ಟೆ ಇಸ್ಕೊಂಡು ಒಂದು ತುತ್ತನ್ನ ಬಾಯಿಗಿಡೋಕೆ ಹೋದವಳು ಶಿವಾನಿ ಅವರನ್ನ ನೋಡಿ, ನೀವು ಊಟ ಮಾಡಿದ್ರಾ ಅಂತ ಕೇಳ್ತಾಳೆ. ಇಲ್ಲ ಕಣು, ನೀನ್ ಮಾಡು, ನಾನ್ ಮಾಡ್ತೀನಿ ಅಂತಾರೆ ಶಿವಾನಿ ಅವರು. ಅವಳು ಊಟದ ತಟ್ಟೆ ಕೆಳಗಿಟ್ಟು, ನನ್ ಜೊತೆಗೆ ನೀವು ಊಟ ಮಾಡ್ತೀರಾ ಅಂದ್ರೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾಳೆ ಶ್ರೇಷ್ಠ. ಅದ್ಹೇಗೆ ಒಂದೇ ತಟ್ಟೆಲಿ ಊಟ ಮಾಡೋದು ಅಂತ ಕೇಳ್ತಾರೆ ಶಿವಾನಿ ಅವರು. ಸಿಂಪಲ್, ಒಂದ್ ತುತ್ತು ನೀವು ನನಗ್ ತಿನ್ಸಿ, ಆಮೇಲೆ ಒಂದ್ ತುತ್ತು ನಾನು ನಿಮಗ್ ತಿನ್ನಿಸ್ತೀನಿ ಅಂತ ಅವ್ರ ಬಾಯಿಗೆ ಇಟ್ಟೇ ಬಿಟ್ಲು ಶ್ರೇಷ್ಠ. ಶ್ರೇಷ್ಠಳನ್ನ ನೋಡಿದ ಶಿವಾನಿ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು, ಯಾವ ಜನ್ಮದಲ್ಲಿ ನೀನು ನನ್ನ ತಾಯಿ ಆಗಿದ್ಯೋ ಏನೋ ಅಂತ ಹೇಳ್ತಾ ಇದ್ರೆ, ಇದು ಯಾವುದೋ ಫಿಲಮ್ ಡೈಲಾಗ್ ಇದ್ದಂಗಿದೆ, ಆದ್ರೂ ಇಷ್ಟೊಂದು ಬಿಲ್ಡಪ್ ಎಲ್ಲ ಬೇಡ. ಒನ್ಸ್ ಅಗೇನ್ ಐ ಆಮ್ ಸಾರಿ, ನಾನು ನಿಮ್ಮ ಮಗನಿಗೆ ಹೊಡೆದಿದ್ದಕ್ಕೆ ಅಂತಾಳೆ ಶ್ರೇಷ್ಠ. ಅದೇನು ನನ್ ಮಗ ಅಂತೀಯ, ನೀನ್ ಗಂಡ ಅನ್ಬಾರ್ದಾ ಅಂದಾಗ ನೆತ್ತಿಗೆ ಹತ್ತತ್ತೆ ಶ್ರೇಷ್ಠಗೆ. ನಿಧಾನಕ್ಕೆ ತಿನ್ಬಾರ್ದಾ ಅಂತಾರೆ ಶಿವಾನಿ ಅವರು. ಸರಿ, ನಾನು ಒಂದು ಕ್ವೆಶನ್ ಕೇಳ, ಈ ಸಂಪ್ರದಾಯ ಎಲ್ಲ ಯಾಕೆ ಅಂತೀನಿ ಅಂತ ಕೇಳ್ತಾಳೆ ಶ್ರೇಷ್ಠ. ನೋಡು, ಇದು ಹಳೆ ಕಾಲದ ಸಂಪ್ರದಾಯ, ಆದ್ರೂ ಒಂಥರ ಒಳ್ಳೇದೆ ಅಂತ ಹೇಳ್ತಾರೆ ಶಿವಾನಿ. ಒಳ್ಳೇದಾ? ಏನು ಒಳ್ಳೇದು ಅಂತಾಳೆ ಶ್ರೇಷ್ಠ. ಗಂಡಸಿನ ಕೆಲ್ಸಕ್ಕಾದ್ರೂ ಒಂದು ವಿರಾಮ ಅನ್ನೋದು ಇರುತ್ತೆ, ಆದ್ರೆ ಹೆಂಗಸಿನ ಕೆಲ್ಸಕ್ಕೆ ವಿರಾಮ ಅನ್ನೋದೇ ಇಲ್ಲ. ಅದಕ್ಕೆ ಈ ಟೈಮಲ್ಲಾದ್ರೂ ಹೆಣ್ಮಕ್ಳು ವಿಶ್ರಾಂತಿ ತಗೊಳ್ಳಿ ಅಂತ ಮಾಡಿರೋ ಸಂಪ್ರದಾಯ ಅಂತ ನನ್ನ ಅಮ್ಮ ನನ್ಗೆ ಹೇಳಿದ್ದು, ಅದನ್ನೇ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ ಅಂತಾರೆ ಶಿವಾನಿ ಅವರು. ನನ್ಗಿಲ್ಲಿ ಒಬ್ಳಿಗೆ ಇರೋ ಭಯ, ನೀವು ಇಲ್ಲೇ ಮಲ್ಕೋತೀರಾ ಅಂತ ಕೇಳ್ತಾಳೆ ಶ್ರೇಷ್ಠ. ಅತ್ತೆ ಏನಾದ್ರೂ ನೋಡಿದ್ರೆ ಅಷ್ಟೆ ಅಂತಾರೆ ಶಿವಾನಿ ಅವರು. ನೀವೊಬ್ರು ಅತ್ತೆಗೆ ಹೆದರ್ತೀರಾ, ಸೀಮೆಗಿಲ್ದಿರೋ ನಿಮ್ಮ ಕತ್ತೆ ಅಂತಾಳೆ ಶ್ರೇಷ್ಠ. ಕೋಪ ಮಾಡ್ಕೋಬೇಡ, ಇದಕ್ಕಿಂತ ಒಳ್ಳೆ ಉಪಾಯ ನೀನು ಆ ಮೈದಾನಕ್ಕೆ ಹೋಗೋದು. ಅಲ್ಲೊಂದು ರೂಮ್ ಇದೆ ಅಲ್ವಾ, ಆ ರೂಮಲ್ಲಿ ಹೋಗಿ ಮಲ್ಕೋ, ಆ ಕಡೆ ಇನ್ನು 3 ದಿವಸ ಯಾರು ಬರಲ್ಲ ಅಂತಾರೆ ಶಿವಾನಿ ಅವರು.
ಈ ರಾತ್ರಿಲಿ ನಾನು ಹೇಗೆ ಒಬ್ಳೆ ಹೋಗ್ಲಿ ಅಲ್ಲಿಗೆ ಅಂತ ಕೇಳ್ತಾಳೆ ಶ್ರೇಷ್ಠ. ಅದಕ್ಕೆ ಯಾಕೆ ಚಿಂತೆ, ಅವನು ಈಗ ಸ್ವಲ್ಪ ಹೊತ್ತಿಗೆ ಬರ್ತಾನೆ, ಆಮೇಲೆ ನಾನೇ ಹೇಳ್ತೀನಿ ಅವನ ಹತ್ರ, ಸರಿನಾ ಅಂತ ತಟ್ಟೆ ತಗೊಂಡು ಹೋಗ್ತಾರೆ ಶಿವಾನಿ ಅವರು. ನಾನು ಇಲ್ಲಿ ಒಬ್ಳೆ ಮಲಗಿದ್ರೆ ನನಗಂತೂ ನಿದ್ರೆ ಬರಲ್ಲ. ಈ ಅಯಾನ್ಗೆ ಒಂದ್ ವೇಳೆ ನಾನು ಇಲ್ಲಿರೋದು ಗೊತ್ತಾದ್ರೆ ಪಕ್ಕ ಬಂದೇ ಬರ್ತಾನೆ. ಎದ್ರೆದ್ರು ಬಂದ್ರೆ ಹೇಗಾದ್ರೂ ಎಸ್ಕೇಪ್ ಆಗಬಹುದು. ಇವತ್ತು ಬೆಳಗಿನ ಹಾಗೆ ಮಾಡ್ಬಿಟ್ರೆ ನನ್ನ ಕತೆ ಅಷ್ಟೆ. ಫಸ್ಟು ಅವನ್ ನಿಜ ರೂಪನ ಹೊರಗಡೆ ಇರೋರಿಗೆ ತೋರಿಸ್ಬೇಕು. ಹೆಣ್ಮಕ್ಳು ಎಲ್ಲದಕ್ಕೂ ರೆಡಿ ಅಂತ ನಾನು ತೋರಿಸ್ತೀನಿ ಅವನಿಗೆ ಅಂತ ಅಂದ್ಕೊಳ್ತಾಳೆ ಶ್ರೇಷ್ಠ ಮನಸ್ಸಲ್ಲೇ. ಮತ್ತೆ ಬಂದ ಶಿವಾನಿ ಅವರು, ನೀನ್ ಹೋಗಮ್ಮ, ಅವನು ಅಲ್ಲಿ ಕಾಯ್ತಾ ಇದ್ದಾನೆ, ಹೊತ್ಕೊಳ್ಳೋಕೆ ಹೊತ್ಕೆನ ಅವನ ಹತ್ರನೇ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಸರಿ ಅಂತ ಅಲ್ಲಿಂದ ಎದ್ದು ನಿಲ್ತಾಳೆ ಶ್ರೇಷ್ಠ. ಸ್ತವನ್ ಗೇಟಿನ ಬಳಿ ಹೊತ್ಕೆನ ಕೈಯಲ್ಲಿ ಹಿಡಿದು ನಿಂತಿದ್ದ. ಶ್ರೇಷ್ಠ ಅವನ ಕಡೆಗೆ ನೋಡಿ ಹೊರಡೋಣವಾ ಅಂತಾಳೆ. ಅವನು ಏನು ಸನ್ನೆ ಮಾಡದೆ ಮುಂದಕ್ಕೆ ಹೋಗ್ತಾನೆ. ಶ್ರೇಷ್ಠ ಸ್ತವನ್ ಹೋಗೋ ಸ್ಪೀಡ್ ಆಗಿರೋ ನಡಿಗೆನ ನೋಡಿ ಹೆಲೋ ಹೆಲೋ ಹ್ಯಾಂಡ್ಸಮ್ ಅಂತ ಕೂಗ್ದಾಗ ಅವನು ಅಲ್ಲೇ ನಿಂತ. ಅವಳು ಅವನ ಹತ್ರಕ್ಕೆ ಹೋಗಿ ನಿಂತು, ಈ ತರ ಫಾಸ್ಟ್ ಆಗಿ ಹೋದ್ರೆ ನನ್ನ ಕೈಯಿಂದ ಒಂದ್ ಹೆಜ್ಜೆನೂ ನಡೆಯೋಕ್ಕಾಗಲ್ಲ ಅಷ್ಟೆ ಅಂತ ಶ್ರೇಷ್ಠ ಹೇಳ್ತಾ ಇದ್ರು ಕೂಡ ಅವನೇನು ಮಾತಾಡದೆ ಇದ್ದಾಗ ಅವಳು ಅಲ್ಲೇ ಬೀದಿ ಮೇಲೆ ಕೂತು, ನಾನು ನಿಮ್ ಜೊತೆಗೆ ಮಾತಾಡ್ತಾ ಇರೋದು, ಆದ್ರೆ ನೀವು ಮಾತ್ರ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ವಲ್ಲ, ಇವತ್ ರಾತ್ರಿ ನಾನು ಇಲ್ಲೇ ಫಿಕ್ಸಾ ಏನು? ಇವಾಗ ನೀವು ನನ್ನ ಜೊತೆಗೆ ಮಾತಾಡ್ದಿದ್ರೆ ನಾನು ಎಲ್ಲಿಗೂ ಬರಲ್ಲ. ನಾಳೆ ಅಮ್ಮನ ಜೊತೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ನನ್ನನ್ನ ನಡು ದಾರಿಲಿ ಕೂರೋ ಹಾಗೆ ಮಾಡಿದ್ರು ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ ಅವನು ಕೋಪದಿಂದ ಹಣೆಗೆ ತನ್ನ ಕೈಯನ್ನ ಚಚ್ಕೊಂಡು ಅವಳ ಹತ್ರಕ್ ಬಾಗಿ ಯಾವುದೇ ಪ್ರಯಾಸ ಪಡದೆ ಹೂವನ್ನ ಎತ್ಕೊಂಡ ಹಾಗೆ ಅವಳನ್ನ ಎತ್ಕೊಂಡು ಅಲ್ಲಿಂದ ನಡೆದೇ ಬಿಟ್ಟ. ಶ್ರೇಷ್ಠ ಏನು ಹೇಳ್ದೆ ಅವನ್ ಮುಖವನ್ನ ನೋಡ್ತಾ ಇದ್ಲು. ಅವನು ಮೈದಾನದ ಹತ್ರ ಅವಳನ್ನ ಇಳಿಸ್ತಾನೆ. ಏನ್ರೀ ಜಿಮ್ಗೇನಾದ್ರೂ ಹೋಗ್ತೀರಾ, ಒಳ್ಳೆ ಚಿಕ್ಕ ಮಗುನ ಎತ್ಕೊಂಡ್ ಬಂದ್ ಹಾಗೆ ಬಂದ್ರಿ ಅಂದಾಗ ಅವನು ತನ್ನ ಚಾಪೆನೆಲ್ಲ ಹಿಡಿದು ಹೊರಟಿದ್ದನ್ನ ನೋಡಿ, ಓಯ್ ಹ್ಯಾಂಡ್ಸಮ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಶ್ರೇಷ್ಠ ಕೇಳಿದಾಗ ಅವನು ಅವಳ ಕಡೆಗೆ ಒಂದು ಲುಕ್ ಕೊಡ್ತಾನೆ. ತಕ್ಷಣ ತಲೆ ತಗ್ಗಿಸ್ತಾಳೆ ಶ್ರೇಷ್ಠ. ಏನೋ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕೆ ಹೊಡೆದ್ಬಿಟ್ಟೆ, ಸಾರಿ, ಸುಮ್ನೆ ಹೊಡೆದಿದ್ದಕ್ಕೆ. ಅದೇ ರೀಸನ್ಗೆ ಅಂತ ನೀವು ಹೊರಗಡೆ ಮಲ್ಗೋದು ಬೇಡ, ಈ ರೂಮಲ್ಲೇ ಅಲ್ಲೇ ಮಲ್ಕೊಳ್ಳಿ, ಮುಂದೆ ಈ ತರ ಎಲ್ಲ ಆಗೋಲ್ಲ. ನೀವು ಅಲ್ಲಿಂದ ಇಲ್ಲಿ ತನಕ ನನ್ನನ್ನ ಎತ್ಕೊಂಡು ಬಂದ್ರಿ ಅಲ್ವಾ, ಅದಕ್ಕೆ ಬದಲಾಗಿ ನಾನು ಮಾಡ್ತಾ ಇರೋ ಫೇವರ್ ನಿಮಗೆ ಅಷ್ಟೇ ಅಂತ ಹೇಳಿದಾಗ ಸ್ತವನ್ ವಾಪಸ್ ಹಿಂದೆ ಬಂದು ಅವಳಿಗೆ ಚಾಪೆ ಎಲ್ಲ ಹಾಸಿ ಮಲ್ಗೋಕ್ ಹೇಳಿ ಹೊತ್ಕೆ ಹೊತ್ಸಿ ಅವಳಿಂದ ಸ್ವಲ್ಪ ದೂರದಲ್ಲಿ ತಾನು ಕೂಡ ಚಾಪೆ ಹಾಸ್ಕೊಂಡು ಮಲಗ್ತಾನೆ. ಶ್ರೇಷ್ಠ ಮಲಗಿದ್ದಲ್ಲಿಂದನೆ ಅವನ ಕಡೆಗೆ ತಿರುಗಿ ಮಲಗ್ತಾಳೆ. ಅವನು ಅಷ್ಟರಲ್ಲೇ ಕಣ್ಣು ಮುಚ್ಚಿ ಮಲಗಿದ್ದ. ಅವಳು ಅವನನ್ನೇ ನೋಡ್ತಾ ಹಾಗೆ ಮಲಗ್ತಾಳೆ. ಬೆಳಗ್ಗೆ ಅವಳು ಎದ್ದಾಗ ಅವನು ಇರ್ಲಿಲ್ಲ. ಅವಳು ಬಾಗ್ಲು ತೆರೆದು ಹೊರಗಡೆ ಬಂದಾಗ ಅವನು ದೂರದಲ್ಲಿ ತಟ್ಟೆ ಹಿಡಿದು ಬರೋದು ಕಾಣಿಸುತ್ತೆ. ಅವನು ಹತ್ತಿರಕ್ಕೆ ಬರ್ತಾ ಇರೋದನ್ನ ನೋಡಿ ಓಡ್ ಹೋಗಿ ಮೈ ಪೂರ್ತಿ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತಾಳೆ ಶ್ರೇಷ್ಠ. ತಟ್ಟೆ ಹಿಡಿದು ಬಂದ ಸ್ತವನ್ ಶ್ರೇಷ್ಠ ಇನ್ನು ಮಲಗಿರೋದನ್ನ ನೋಡಿ ಅವಳ ಹೊತ್ಕೆನ ತೆಗಿತಾನೆ. ಆಗ್ಲೂ ಕೂಡ ಶ್ರೇಷ್ಠ ಹಾಗೆ ಕಣ್ಣು ಮುಚ್ಚಿದ್ಲು. ನಿಧಾನಕ್ಕೆ ಅವಳನ್ನ ಅಲುಗಾಡಿಸ್ದಾಗ ಎದ್ದು ಕೂರ್ತಾಳೆ. ಏನು ಅನ್ನುವಂತೆ ಅವಳು ಸನ್ನೆಯಲ್ಲೇ ಕೇಳಿದಾಗ ಅವನು ತಟ್ಟೆಯನ್ನ ಅವಳು ಮುಂದೆ ಹಿಡಿತಾನೆ. ಅವಳು ಮತ್ತೆ ಸನ್ನೆ ಮಾಡಿ ಮುಖ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆದ್ರೆ ಅವಳು ಆಡಿದ ರೀತಿ ನೋಡಿ ಆಶ್ಚರ್ಯವಾಗಿತ್ತು. ಯಾಕೆ ಎಲ್ಲನೂ ಹೀಗೆ ಸನ್ನೆಯಲ್ಲೇ ತೋರಿಸ್ತಾ ಇದ್ದಾಳೆ ಅಂತ ಸ್ತವನ್ಗೆ ಗೊತ್ತಾಗ್ಲಿಲ್ಲ. ಶ್ರೇಷ್ಠ ಮುಖ ತೊಳ್ಕೊಂಡ್ ಬಂದವಳು ಕೊಡಿ ಅಂತ ತಟ್ಟೆನ ಹಿಸ್ಕೊಂಡು, ಹಲೋ, ತಾವು ಏನ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ನಾನ್ ಯಾಕೆ ಬರೀ ಸನ್ನೆಯಲ್ಲೇ ಮಾತಾಡ್ದೆ ಅಂತ ತಾನೆ ಜಸ್ಟ್ ಟ್ರೈ ಮಾಡ್ದೆ. ಆದ್ರೆ ನನ್ನ ಕೈಯಿಂದ ಮಾತಾಡದೆ ಇರೋಕ್ಕಾಗಲ್ಲಪ್ಪ. ಯಾರ ಜೊತೆನಾದ್ರೂ ಮಾತಾಡ್ತಾನೆ ಇರಬೇಕು, ಆಗ್ಲೇ ಮನಸ್ಸಿಗೆ ಒಂಥರ ಸಮಾಧಾನ. ಆದ್ರೆ ನೀವು ಮಾತ್ರ ಹೇಗಿದ್ದೀರೋ ಮಾತಾಡ್ದೆ ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ ಅವನು ಕೋಪದಿಂದ ಶ್ರೇಷ್ಠನೇ ನೋಡ್ತಾನೆ. ಹೆಲೋ ಹ್ಯಾಂಡ್ಸಮ್, ತಾವು ಈ ರೀತಿ ಕೋಪ ಮಾಡ್ಕೊಳ್ಳೋದೆಲ್ಲ ಬೇಕಾಗಿಲ್ಲ. ಇದೆಲ್ಲ ಲಾಜಿಕ್, ಗೊತ್ತಾಯ್ತಾ? ನಾನು ಕೇಳಿರೋ ಪ್ರಕಾರ ನಾರ್ಮಲ್ ಆಗಿ ಕಿವಿ ಕೇಳದೆ ಇದ್ರೆ ಮಾತ್ರ ಮಾತು ಬರಲ್ಲ ಅಂತಾರೆ. ಆದ್ರೆ ತಮ್ಗೆ ಕಿವಿ ಚೆನ್ನಾಗೆ ಕೇಳಿಸುತ್ತೆ ಅಂತ ಗೊತ್ತು, ಅದಕ್ಕೆ ಅಂದೆ, ತಗೊಳ್ಳಿ ಅಂತ ತಟ್ಟೆಲಿ ಅರ್ಧ ಊಟನ ಹಾಗೆ ಕೊಡ್ತಾಳೆ ಸ್ತವನ್ಗೆ.
ತಟ್ಟೆಲಿ ಅರ್ಧ ಊಟ ಹಾಗೆ ಇರೋದನ್ನ ನೋಡಿ ಇದ್ಯಾಕೆ ಅಂತ ಕೇಳ್ತಾನೆ ಕಣ್ಣಲ್ಲೇ. ನೀವು ತಿನ್ಲಿ ಅಂತ ಅನ್ನನ ಊಟ ಮಾಡೋದ್ಕಿಂತ ಮುಂಚೆ ಸೈಡಿಗಿಟ್ಟು ನನ್ ಪಾಲಿಂದು ಮಾತ್ರ ಊಟ ಮಾಡಿದೀನಿ, ಒಂದ್ ಸ್ವಲ್ಪನೂ ಇಂಗ್ಲಾಗಿಲ್ಲ ಅಂದಾಗ ಅವನ ಮುಖದಲ್ಲಿ ಮೂಡಿರೋ ನಗುನ ನೋಡಿ ಹಾಗೆ ನೋಡ್ತಾ, ಅಲ್ಲ ಸ್ಮೈಲ್ ಮಾಡಿದ್ರೆ ಇಷ್ಟೊಂದು ಸೂಪರ್ ಆಗಿ ಕಾಣ್ತೀರಾ, ಆದ್ರೆ ಯಾವಾಗ್ಲೂ ಯಾರೋ ಡೆತ್ ಆಗಿದ್ದಾರೆ ಅನ್ನೋ ಹಾಗೆ ಫೇಸ್ ಇಟ್ಕೊಂಡಿರ್ತೀರಾ ಯಾಕೆ ಅಂತ ಶ್ರೇಷ್ಠ ಕೇಳಿದಾಗ ಸ್ತವನ್ ಅವಳನ್ನೇ ನೋಡ್ತಾನೆ. ಜಸ್ಟ್ ಹೀಗೆ ಹೇಳ್ದೆ, ಅದಕ್ಕೆ ಯಾಕೆ ಈ ತರ ನೋಡ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಗಡೆಗೆ ಬರ್ತಾಳೆ ಶ್ರೇಷ್ಠ. ಕತೆ ಮುಂದುವರಿಯುತ್ತೆ. ಡೈಲಿ ಯಾಕೆ ಎಪಿಸೋಡ್ ಹಾಕ್ತಾ ಇಲ್ಲ ಅಂದ್ರೆ ಈ ಕತೆ ಬಗ್ಗೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇಲ್ಲ, ಹಾಗಾಗಿ ಹಾಕಿದ್ರು ಟೈಮ್ ವೇಸ್ಟ್ ಅನ್ಕೊಂಡೆ. ಇದು ನಾನು ಬರ್ದಿರೋ ಸ್ಟೋರಿ ಅಲ್ಲ, ಜೊತೆಗೆ ವ್ಯೂಸ್ ಅಷ್ಟು ಬರ್ತಾ ಇಲ್ಲ, ರೆಸ್ಪಾನ್ಸು ಚೆನ್ನಾಗಿಲ್ಲ, ಹಾಗಾಗಿ ಟೈಮ್ ವೇಸ್ಟ್ ಹಾಕೋದ್ರಿಂದ ಅನ್ಕೊಂಡು ಹಾಕ್ತಾ ಇರಲಿಲ್ಲ. ನೋಡೋಣ, ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಸ್ಟಾಪ್ ಮಾಡೋದಾ ಏನು ಅಂತ ಥಿಂಕ್ ಮಾಡ್ತೀನಿ.